ಬೆಂಗಳೂರಿನ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರುವ ಸಾಯಿಬಾಬಾ ಮಂಡಳಿಯಲ್ಲಿ ಇವತ್ತು ಶ್ರೀ ಶಿರಡಿ ಸಾಯಿಬಾಬಾ ಮೂಲ ಪಾದುಕೆಯ ದರ್ಶನ ಏರ್ಪಡಿಸಲಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದಲೇ ಸಾಯಿಬಾಬಾ ಮೂಲ ಪಾದುಕೆಗಳನ್ನು ಭಕ್ತರು ದರ್ಶನ ಪಡೆದರು. ಶಿರಡಿ ಸಾಯಿಬಾಬಾ ಅವರ ಮೂಲ ಪಾದುಕೆಗಳನ್ನು ಬೆಂಗಳೂರಿನ ಭಕ್ತರಿಗೆ ದರ್ಶನ ಮಾಡಿಸೋದಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಶಿರಡಿ ಸಾಯಿಬಾಬಾ ಸಂಸ್ಥಾನದ ಸಹಕಾರದಲ್ಲಿ ಮಲ್ಲೇಶ್ವರದ ಶ್ರೀ ಸಾಯಿ ಮಂಡಳಿಯು ಬಾಬಾ ಅವರ ಮೂಲ ಪಾದುಕೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸಾವಿರಾರು ಭಕ್ತಾದಿಗಳು ಬಂದು ಶಿರಡಿ ಶ್ರೀ ಸಾಯಿಬಾಬಾನ ಪಾದುಕೆಯ ದರ್ಶನ ಪಡೆದರು. ನಾಳೆಯೂ ಸಹ ಸಾಯಿಬಾಬಾ ಮೂಲ ಪಾದುಕೆ ದರ್ಶನ ಇರಲಿದೆ. ಭಕ್ತರು ದರ್ಶನವನ್ನ ಪಡೆಯಬಹುದಾಗಿದೆ. ನಮ್ಮೆಲ್ಲರ ಭಾಗ್ಯ ಶಿರಡಿ ಸಾಯಿಬಾಬಾರ ಪಾದುಕೆ ಇಲ್ಲಿ ಬಂದಿರೋದು, ಅದನ್ನು ನಮಸ್ಕಾರ ಮಾಡಿ ಆರಾಧಿಸಿ ಪೂಜಿಸುವಂಥ ಭಾಗ್ಯ ನಮ್ಮದಾಗಿದೆ. ಹಾಗಾಗಿ ಶಿರಡಿಯ ಸಾಯಿ ಮಂದಿರ, ಅದರ ಸಮಸ್ತ ಪದಾಧಿಕಾರಿಗಳಿಗೆ ಮತ್ತು ಮಂದಿರದ ಎಲ್ಲ ಪ್ರತಿನಿಧಿಗಳಿಗೆ ನಮ್ಮ ನಾಡಿನ ಜನತೆ ಪರವಾಗಿ ಅವರಿಗೆ ಕೃತಜ್ಞತೆ ಮತ್ತು ವಿಶೇಷವಾಗಿ ನಮ್ಮ ಮಲ್ಲೇಶ್ವರಮಿನ ಸಂಪಿಗೆ ರೋಡಿನ ಶಿರಡಿ ಸಾಯಿಬಾಬಾ ಮಂದಿರ ಪರವಾಗಿಯೂ ಧನ್ಯವಾದವನ್ನು ಹೇಳ್ತೀನಿ. ಶ್ರೀ ಶಿರಡಿ ಸಾಯಿಬಾಬಾ ಸಂಸ್ಥಾನ ಇದೆಯಲ್ಲ, ಅದರದ್ದು ಮೂಲ ಪಾದುಕನ ಸೌತ್ ಇಂಡಿಯಾಗೆ ತಂದಿದ್ದಾರೆ. ಅರೌಂಡ್ ಆಲ್ಮೋಸ್ಟ್ 2000 ಕಿಲೋಮೀಟರ್ ಜರ್ನಿ ಟ್ರಾವೆಲ್ ಮಾಡ್ತಾರೆ. ಫಸ್ಟು ಸಾಂಗ್ಲಿಗೆ ಬಂದಿತ್ತು, ಆಮೇಲೆ ಅಗೇನ್ ಅಲ್ಲಿಂದ ಕೊಲ್ಲಾಪುರ, ಅಲ್ಲಿಂದ ದಾವಣಗೆರೆ, ಈಗ ದಾವಣಗೆರೆಯಿಂದ ಬೆಂಗಳೂರು ಬಂದಿದೆ. ಬೆಂಗಳೂರಿಂದ ಮತ್ತೆ ಸೇಲಂಗೆ ಹೋಗುತ್ತೆ, ಅಲ್ಲಿಂದ ಧರ್ಮಪುರಿ, ಈ ಥರ ತಮಿಳ್ನಾಡಲ್ಲಿ ಒಂದು 2-3 ಡಿಸ್ಟ್ರಿಕ್ಟ್ ಹೋಗಿ ಆಲ್ಮೋಸ್ಟ್ 2400 ಕಿಲೋಮೀಟರ್ಸ್ ಜರ್ನಿ ಮಾಡಿಕೊಂಡು ಇಟ್ ವಿಲ್ ಗೋ ಬ್ಯಾಕ್ ಟು ಶಿರಡಿ. ಇಲ್ಲಿ 17ನೇ ತಾರೀಕು ಅಂದರೆ ಇವತ್ತು ಗುರುವಾರ, ಆಮೇಲೆ 18ನೇ ತಾರೀಕು ಅಂದರೆ ನಾಳೆ ಶುಕ್ರವಾರ ಇಲ್ಲಿ ನಮ್ಮ ಮಲ್ಲೇಶ್ವರಂ ಸಾಯಿ ಮಂಡಳಿಯಲ್ಲಿ ಪಾದುಕೆನ ಇಟ್ಟು ಭಕ್ತಾದಿಗಳಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ.